ಆಗಿದೆ. ಸಾಲ ಮನ್ನಾದ ಬಗ್ಗೆ ಮಾತಾಡೋದಕ್ಕೆ ಸಚಿವರಿದ್ದಾರೆ. ಸರ್, ಮೊದಲನೇ ರಿಯಾಕ್ಷನ್ ಸಾಲ ಮನ್ನಾ ಮಾಡೋದಕ್ಕೆ ಏನ್ ಅನಿಸ್ತದೆ? ಅಲ್ಲ, ನಾನು ಒಬ್ಬ ರೈತರ ಮಗನಾಗಿ ಒಬ್ಬ ಈ ರೀತಿಯ ಬರಗಾಲದಲ್ಲಿ ರೈತರಿಗೆ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ರೈತರ ಹಿತದೃಷ್ಟಿಯನ್ನ ಕಾಪಾಡೋದಕ್ಕೋಸ್ಕರ ಮುಖ್ಯಮಂತ್ರಿಗಳು ತಗೊಂಡಿರ್ತಕ್ಕಂಥದ್ದು ಸ್ವಾಗತಾರ್ಹ. ಇದನ್ನ ರೈತರು ಸದುಪಯೋಗ ಪಡಿಸ್ಕೋಬೇಕು ಅನ್ನೋದು ನನ್ನ ಆಸೆ. ಬಹುಶಃ ಇದು ಒಳ್ಳೆಯ ಒಂದು ಬೆಳವಣಿಗೆ, ರೈತರಿಗೆ ಆಶಾದಾಯಕವಾಗಿರ್ತಕ್ಕಂಥದ್ದು. ಅವರ ಬೇಡಿಕೆ ಏನಿತ್ತು ಅದು ಈಡೇರ್ತಕ್ಕಂಥದ್ದು ವ್ಯವಸ್ಥೆ ಸರ್ಕಾರ ಮಾಡಿದೆ. ಫಲಾನುಭವಿಗಳು ಎಷ್ಟು ಜನ ಬರ್ತಾರೆ, ಮತ್ತೆ ಇಷ್ಟು ದಿನ ಕಾಂಗ್ರೆಸ್ ಸಾಲ ಮನ್ನಾ ಮಾಡಿಲ್ಲ ಅನ್ನೋ ಕೂಗಿತ್ತು. ಬಿಜೆಪಿ ಮೇಲೆ ಯಾವ ರೀತಿ ಒತ್ತಡ ಆಗ್ತಾರೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ ಮನ್ನಾಕ್ಕೆ? ಇಲ್ಲಿ ಯಾರ ಮೇಲೆ ಯಾರು ಒತ್ತಡ ಆಗಿಲ್ಲ, ಜವಾಬ್ದಾರಿಯನ್ನ ಮಾಡಬೇಕು. ನಮ್ಮ ಮುಖ್ಯಮಂತ್ರಿಗಳು ಜವಾಬ್ದಾರಿಯುತವಾಗಿ ನಮ್ಮ ಯಾರು ಕೋಆಪರೇಟಿವ್ ಸಾಲವನ್ನ ಮಾಡಿದ್ದಾರೆ 50,000ವರೆಗೂ ಎಷ್ಟಾರು ಸಾಲ ಮಾಡಿರಲಿ, ಕನಿಷ್ಠ 50,000 ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಸುಮಾರು 8 ಲಕ್ಷ ರೈತರಿಗೆ ಸಾಲ ಮನ್ನಾ ಆಗಿರ್ತಕ್ಕಂಥದ್ದಕ್ಕೆ ನಿಜವಾಗ್ಲೂ ಕೂಡ ಮುಖ್ಯಮಂತ್ರಿಯವರ ಯೋಚನೆ ಹಲವಾರು ಈ ಡೆವಲಪ್ಮೆಂಟ್ ತೊಂದರೆ ಆದರೂ ಪರವಾಗಿಲ್ಲ ಅಂತೇಳಿ ಜನರ ಒಂದು ಏನು ಆಸೆ ಇತ್ತು, ಮಾಡಬೇಕು ಅಂತ ಏನು ಆಸೆ ಇತ್ತು, ಅದನ್ನ ಮುಖ್ಯಮಂತ್ರಿಯವರು ಈಡೇರಿಸಿದ್ದಾರೆ. ನಾನು ಕರ್ನಾಟಕದ ಜನತೆಯ ಪರವಾಗಿ, ರೈತರ ಪರವಾಗಿ, ವೈಯಕ್ತಿಕ ರೈತರ ಮಗನಾಗಿ ನಾನು ಪಶುಸಂಪನ್ನ ಒಬ್ಬ ಮಂತ್ರಿಯಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಫೈನಲಿ ಘೋಷಣೆ ಆಗಿದೆ, ಇಂಪ್ಲಿಮೆಂಟೇಷನ್ ಯಾವಾಗ? ರೈತರು ಯಾವಾಗ ನಿರೀಕ್ಷೆ? ದಿಸ್ ಈಸ್ ಇಂಪ್ಲಿಮೆಂಟೇಷನ್ ಆಲ್ರೆಡಿ ಮುಖ್ಯಮಂತ್ರಿ ಹೇಳಿದ್ರು. ನಿನ್ನೆ ದಿವಸ ಡೇಟ್ ಇಂದನೂ ಕೂಡ ತೀರ್ಮಾನ ಆಗಿದೆ. ಇದು ಬೇರೆ ರಾಜ್ಯಗಳ ತರ, ಉಳಿಪ ರಾಜ್ಯಗಳ ತರ ಇನ್ನೊಂದು ತರ ಮಾಡ್ತೀವಿ ಅಂತ ಅಲ್ಲ. ಇವತ್ತಿನಿಂದನೇ ಅದು ಆದೇಶ ಬರ್ತದೆ. ನಾಳೆ ನಾಡಿದಿಂದನೇ ಅದು ಜೀವಗಳು ಅದು ಹೋಗ್ತದೆ. ಸೊ ರೈತರ ಸಾಲ ಮನ್ನಾ ಆಗಿದೆ. ಆ ಖುಷಿಯಲ್ಲಿ ನಾನು ಸಿಎಂ ಸಿದ್ದರಾಮಯ್ಯಗೆ ಸಹ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅಂತ ಹೇಳಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ನಂದಿನಿ, ಸುದ್ದಿ ಟಿವಿ.